ಮೇಲೆ ಬಹಳ ಸ್ಪಷ್ಟವಾಗಿ ಬರ್ತಿದ್ದೀರಿ. ಆಯುಕ್ತರು ಅಭಿವೃದ್ಧಿ ಮಂಡಳಿ ಬಸವ ಕಲ್ಯಾಣ ಅಂತ ಬರ್ತಿದ್ದೀರಿ. ಏನ್ ಅಭಿವೃದ್ಧಿ ಮಾಡ್ತಾ ಇದ್ದೀರಿ ಸರ್? ಕ್ಷೇತ್ರದ ಶಾಸಕ ಶರಣು ಸಲಗರ್ ಅವರಿಗೆ ಇಲ್ಲಿರ್ತಕ್ಕಂಥ ವಾತಾವರಣ ಮುಟ್ಟುವರೆಗೂ ಈ ಕ್ಷೇತ್ರದ ಜನ ಪ್ರಯತ್ನ ಮಾಡಬೇಕು, ಜೊತೆಗೆ ಇಲ್ಲಿರ್ತಕ್ಕಂಥ ವಾತಾವರಣ ಬದಲಾಗಬೇಕು ಅಂತ ನಾನು ಬಯಸ್ತೀನಿ. ಒಂದ್ ವೇಳೆ ಬದಲಾಗ್ಲಿಲ್ಲ ಅಂತಂದ್ರೆ ನೀವು ಬದಲಾವಣೆ ಮಾಡ್ತಿರ್ತಕ್ಕಂಥ ಮನಸ್ಥಿತಿಯವರು ಅಲ್ಲವೇ ಅಲ್ಲ. ಕೇವಲ ಚುನಾವಣೆ ಬಂದಾಗ ಮತಗಳನ್ನ ಪಡೆಯೋದಕ್ಕೆ ಸಾರ್ವಜನಿಕರ ಬಳಿ ಕಾಲ್ ಬೀಳ್ತೀರಿ. ಇಂತಹ ವಾತಾವರಣಗಳನ್ನ ಅಥವಾ ಸಾರ್ವಜನಿಕ ಆಸ್ತಿಗಳನ್ನ ಹಾಳಾಗಿದ್ರು ಕೂಡ ನೀವು ಸುಮ್ಮನೆ ಕೂತಿದ್ದೀರಿ ಅಂತಂದ್ರೆ ನೀವು ಬೇಜವಾಬ್ದಾರಿತನದ ಶಾಸಕರು, ಜೊತೆಗೆ ಬೇಜವಾಬ್ದಾರಿತನದ ಅಧಿಕಾರಿಗಳು ಅಂತ ಮುಖದ ಮೇಲೆ ಹೇಳ್ತಾರೆ. ಬಸವ ಕಲ್ಯಾಣ ನಗರದ ಹೊರವಲಯದಲ್ಲಿರ್ತಕ್ಕಂಥ ಮಡಿವಾಳ ಮಾಚಿದೇವರ ದೇವಸ್ಥಾನದ ಒಂದು ಹೊಂಡ. ಈ ಬಸವ ಕಲ್ಯಾಣ ನಗರದಲ್ಲಿರ್ತಕ್ಕಂಥ ಒಂದು ಪ್ರವಾಸಿ ತಾಣ ಇದು. ಇಲ್ಲಿ ದಿನ ಬೆಳಗಾದ್ರೆ ಶಾಲಾ ವಿದ್ಯಾರ್ಥಿಗಳಾಗಿರಬಹುದು ಅಥವಾ ನೂರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಬಂದು ಈ ಒಂದು ವಾತಾವರಣದಲ್ಲಿ ಸಮಯವನ್ನ ಕಳಿಬೇಕು ಅಂತ ಪ್ರಯತ್ನವನ್ನ ಮಾಡ್ತಾರೆ. ಮತ್ತು ಜೊತೆಗೆ ಸಾವಿರಾರು ಜನ ಬಂದು ಇಲ್ಲಿ ಫೋಟೋ ಶೂಟ್ಗಳನ್ನ ಮಾಡ್ತಾರೆ. ಯಾಕಂತ ಕೇಳಿದ್ರೆ ಇಂಥ ಒಂದು ಅದ್ಭುತವಾಗಿರ್ತಕ್ಕಂಥ ವಾತಾವರಣ ಇದು. ಆದರೆ ಇಂತಹ ವಾತಾವರಣ ದಿನ ಕಳೆದಂತೆ ಏನಾಗ್ತಾ ಇದೆ ಅಂದರೆ ಕಲುಷಿತವಾಗ್ತಾ ಇದೆ ಅಂತ ಹೇಳಬೇಕಾಗತ್ತೆ. ದೇವಸ್ಥಾನ ಮಧ್ಯದಲ್ಲಿದೆ, ಪಕ್ಕದಲ್ಲಿ ಏನಪ್ಪಾ ಅಂದ್ರೆ ಹೊಂಡ ಇದೆ. ಆ ಹೊಂಡ ಸಂಪೂರ್ಣವಾಗಿ ಕಲುಷಿತವಾಗಿರ್ತಕ್ಕಂಥ ವಾತಾವರಣ ಇದು. ನೋಡಲು ಬಂದಿರತಕ್ಕಂಥ ಜನರಿಗೆ ಕಣ್ಣಿಗೆ ಆನಂದ ಕೊಡಬೇಕು. ಇಂತಹ ಹೊಲಸಿನ ವಾತಾವರಣದಲ್ಲಿ ಜನ ಬರ್ಲಿಕ್ಕೆ ಹೇಗೆ ಮನಸ್ಸು ಮಾಡ್ತಾರೆ? ಜೊತೆಗೆ ಈ ಹೊಂಡದ ಸರೌಂಡಿಂಗ್ ಸಂಪೂರ್ಣವಾಗಿ ನೀವು ಸೋಲಾರ್ ಲೈಟ್ಗಳನ್ನು ಅಳವಡಿಸಿದ್ದೀರಿ. ಅದರ ಮೂಲ ಲೈಟ್ಗಳು ಸಂಪೂರ್ಣವಾಗಿ ಕಾಣೆಯಾಗಿದ್ದಾವೆ. ಎಲ್ಲಿ ಕಾಣೆಯಾಗಿದ್ದಾವೆ ಗೊತ್ತಿಲ್ಲ. ಯಾರು ನೀವೇ ಕದ್ಕೊಂಡೋಗಿದ್ದೀರಾ ಅಥವಾ ಅವು ಸಂಪೂರ್ಣವಾಗಿ ಆಗಿದ್ದಾವ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಬೇರೆ ಲೈಟ್ಗಳನ್ನು ನೀವು ಅಳವಡಿಸಿದ್ದೀರಿ, ಏನಪ್ಪಾ ಅಂದ್ರೆ LED ಗಳನ್ನು ಅಳವಡಿಸಿದ್ದೀರಿ. ಆ ಲೈಟ್ಗಳು ಎಲ್ಲಿಗೆ ಹೋಗ್ದು? ಜೊತೆಗೆ ಇಲ್ಲಿ ಏನು ವಾತಾವರಣ ಇದೆ ಕಲುಷಿತವಾಗಿರ್ತಕ್ಕಂಥ ವಾತಾವರಣ. ಜೊತೆಗೆ ಏನಪ್ಪಾ ಅಂತ ಕೇಳಿದ್ರೆ ಇಲ್ಲಿ ಬಂದಿರತಕ್ಕಂಥ ಪ್ರವಾಸಿಗರಿಗೆ ಒಂದು ಬಳಸೋದಕ್ಕೆ ಶೌಚಾಲಯದ ವ್ಯವಸ್ಥೆಯೂ ಕೂಡ ಚೆನ್ನಾಗಿಲ್ಲ. ಅಲ್ಲಿ ಹೋದ್ರೆ ಸಂಪೂರ್ಣವಾಗಿ ಹೊಲಸು ವಾತಾವರಣ. ಜೊತೆಗೆ ಬಳಸೋದಕ್ಕೆ ನೀರೇ ಇಲ್ಲ ಅಂದ್ರೆ ಶೌಚಾಲಯ ತಗೊಂಡು ಏನ್ ಮಾಡ್ಬೇಕು ಅವರು? ಹೊಲಸೇ ಆಗುತ್ತದು. ಹಾಗಾಗಿ ಇಲ್ಲಿ ನೀರಿನ ವ್ಯವಸ್ಥೆಯೂ ಕೂಡ ಮಾಡದಂತ ವ್ಯವಸ್ಥೆಯಾಗಿದೆ. ಜೊತೆಗೆ ಬೋರ್ಡ್ ಮೇಲೆ ಬಹಳ ಸ್ಪಷ್ಟವಾಗಿ ಬರ್ತಿದ್ದೀರಿ, ಆಯುಕ್ತರು ಅಭಿವೃದ್ಧಿ ಮಂಡಳಿ ಬಸವ ಕಲ್ಯಾಣ ಅಂತ ಬರ್ತಿದ್ದೀರಿ. ಏನ್ ಅಭಿವೃದ್ಧಿ ಮಾಡ್ತಾ ಇದ್ದೀರಿ ಸರ್? ಅಥವಾ ಇಲ್ಲಿ ಬಂದಿರತಕ್ಕಂಥ ಅನುದಾನವನ್ನ ಎಲ್ಲಿ ಹೋಗಿದೆ? ನೀವು ಇದ್ದಿರ್ತಕ್ಕಂಥ ಸ್ಥಳವನ್ನೇ ನೀವು ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ. ಇನ್ನು ನೀವು ಇಲ್ಲಿ ಬಂದಿರತಕ್ಕಂಥದ್ದು ಅನುದಾನ ಎಲ್ಲಿ ಹೋಗ್ತಾ ಇದೆ ಅನ್ನೋದನ್ನು ಕೂಡ ನೀವು ಸಾರ್ವಜನಿಕರಿಗೆ ಸ್ಪಷ್ಟತೆಯನ್ನು ನೀಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಒಟ್ಟಾರೆಯಾಗಿ ಬಸವ ಕಲ್ಯಾಣದಲ್ಲಿರ್ತಕ್ಕಂಥ ಈ ಒಂದು ಸ್ಥಳ ಮಡಿವಾಳ ಮಾಚಿದೇವರ ದೇವಸ್ಥಾನ ಹೊಂಡ ಅಂತ ಏನಿದೆ, ಇದನ್ನ ಅಭಿವೃದ್ಧಿಗೊಳಿಸಬೇಕು ಅನ್ನೋದಕ್ಕಿಂತ ಸ್ವಚ್ಛಗೊಳಿಸಬೇಕು. ವಾತಾವರಣವನ್ನ ಸ್ಪಷ್ಟವಾಗಿ ಇಟ್ಟಾಗ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾರೆ, ನೋಡೋದಕ್ಕೆ ಆನಂದಮಯವಾಗಿರುತ್ತೆ. ಇರತಕ್ಕಂಥ ವಾತಾವರಣ ಸಂಪೂರ್ಣವಾಗಿ ಕಲುಷಿತಗೊಳಿಸಿದ್ರೆ ಅದಕ್ಕೆ ನೇರವಾಗಿ ಅಲ್ಲಿರ್ತಕ್ಕಂಥ ಆಯುಕ್ತರು, ಜೊತೆಗೆ ಈ ಕ್ಷೇತ್ರದ ಶಾಸಕರು ಇದಕ್ಕೆ ಕಾರಣೀಕರ್ತರಾಗ್ತಾರೆ. ಸುಮ್ಮನೆ ದೊಡ್ಡ ದೊಡ್ಡ ಮಾತುಗಳನ್ನ ಆಡೋದ್ರಿಂದ ತಾಲೂಕು ಅಭಿವೃದ್ಧಿ ಆಗೋದಿಲ್ಲ. ಇಂಥ ಸ್ಥಳಗಳನ್ನ ಉಳಿಸುವ ಬೆಳೆಸುವ ಕೆಲಸ ಕ್ಷೇತ್ರದ ಶಾಸಕರ ಜವಾಬ್ದಾರಿಯೂ ಕೂಡ ಹೌದು. ಹಾಗಾಗಿ ಕ್ಷೇತ್ರದ ಶಾಸಕ ಶರಣು ಸಲಗರ್ ಅವರಿಗೆ ಇಲ್ಲಿರ್ತಕ್ಕಂಥ ವಾತಾವರಣ ಮುಟ್ಟುವರೆಗೂ ಈ ಕ್ಷೇತ್ರದ ಜನ ಪ್ರಯತ್ನ ಮಾಡಬೇಕು, ಜೊತೆಗೆ ಇಲ್ಲಿರ್ತಕ್ಕಂಥ ವಾತಾವರಣ ಬದಲಾಗಬೇಕು ಅಂತ ನಾನು ಬಯಸ್ತೀನಿ. ಒಂದ್ ವೇಳೆ ಬದಲಾಗ್ಲಿಲ್ಲ ಅಂತಂದ್ರೆ ನೀವು ಬದಲಾವಣೆ ಮಾಡ್ತಿರ್ತಕ್ಕಂಥ ಮನಸ್ಥಿತಿಯವರು ಅಲ್ಲವೇ ಅಲ್ಲ. ಕೇವಲ ಚುನಾವಣೆ ಬಂದಾಗ ಮತಗಳನ್ನ ಪಡೆಯೋದಕ್ಕೆ ಸಾರ್ವಜನಿಕರ ಬಳಿ ಕಾಲ್ ಬೀಳ್ತೀರಿ. ಇಂತಹ ವಾತಾವರಣಗಳನ್ನ ಅಥವಾ ಸಾರ್ವಜನಿಕ ಆಸ್ತಿಗಳನ್ನ ಹಾಳಾಗಿದ್ರು ಕೂಡ ನೀವು ಸುಮ್ಮನೆ ಕೂತಿದ್ದೀರಿ ಅಂತಂದ್ರೆ ನೀವು ಬೇಜವಾಬ್ದಾರಿತನದ ಶಾಸಕರು, ಜೊತೆಗೆ ಬೇಜವಾಬ್ದಾರಿತನದ ಅಧಿಕಾರಿಗಳು ಅಂತ ಮುಖದ ಮೇಲೆ ಹೇಳ್ತೇನೆ. ಮತ್ತೆ ಭೇಟಿ ಆಗ್ತೇನೆ. ನಮಸ್ಕಾರ.